Hi guys, welcome to my channel. ಆಲ್ರೆಡಿ ನಾನು ಮನೆ ಬಿಟ್ಟು ಒಂದು ಹಾಫ್ ಆನ್ ಅವರ್ ಆಗಿದೆ. ಡೈಲಿ 450ಗೆ ಮನೆ ಬಿಡ್ತೀನಿ. ಮತ್ತು ಬೈಕು ಒಂದು ಕಡೆ ಬಿಡಬೇಕಾಗಿತ್ತು, ಆದರೆ ಇವತ್ತಿಗೆ ನೆನ್ನೆಗೆ ಬಸ್ ಪಾಸು ಖಾಲಿ ಆಗಿದೆ, ಡೇಟ್ ಕ್ಲೋಸ್ ಆಗಿದೆ. ಅದಕ್ಕೋಸ್ಕರ ಇವತ್ತು ಮತ್ತೆ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬೈಕ್ ಬಿಟ್ಟು ಮತ್ತು ಅಲ್ಲಿಂದ ಪಾಸ್ ಮಾಡಿಕೊಂಡು ಮತ್ತು ಅಲ್ಲಿಂದ ಓಡಬೇಕು. 5:30 ಆಗಿದೆ, ನಾನು 450 ಬಿಡ್ತೀನಿ. ಆಲ್ರೆಡಿ ಹಾಫ್ ಆನ್ ಅವರ್ ಜರ್ನಿ ಆಗಿದೆ. ಆಲ್ಮೋಸ್ಟ್ ಆಲ್ 45 ಮಿನಿಟ್ಸ್ ಆಗಿದೆ ನಾನು ಬಿಟ್ಟು ಅಲ್ಲಿ ಹೋಗೋದು. ಗೈಸ್ ಈಗಲೇ ಬಸ್ ಸ್ಟ್ಯಾಂಡ್ ಎಷ್ಟು ಬಂದೆ. ಗೈಸ್ ಈಗಲೇ ನಾವು ಬಸ್ ಸ್ಟ್ಯಾಂಡಿಗೆ ಜಸ್ಟ್ ಬಂದೆ. ಟಿ ಸಿ ಇದ್ದಾರೆ, ಪಾಸ್ ಮಾಡಿಸ್ಬೇಕು. ಬನ್ನಿ ತೋರಿಸ್ತೀನಿ. ನಾನಿಲ್ಲಿ ಟಿ ಸಿ ಅವ್ರದ್ದು ಫೇಸ್ ತೋರಿಸ್ತಿಲ್ಲ, ಯಾಕಂದರೆ ಅವ್ರ ಪರ್ಮಿಷನ್ ಇಲ್ಲದೆ ನಾನು ವಿಡಿಯೋ ಮಾಡಿದ್ದೀನಿ. ಮತ್ತು ನನಗೂ ಚಾನಲ್ಗೆ ಬ್ಯಾಡ್ ನೇಮ್ ಹೋಗುತ್ತೆ. ಅದಕ್ಕೋಸ್ಕರ ನಾನು ಯಾವುದೇ ರೀತಿ ಅವ್ರ ಫೇಸ್ನ ರಿವ್ಯೂ ಮಾಡೋದಿಲ್ಲ. ಈಗಲೇ ಪಾಸ್ ರೆಡಿ ಆಯಿತು. ನೆಕ್ಸ್ಟ್ ಈಗ ಬೈಕು ನಮ್ಮ ಕಾಲೇಜ್ ಹತ್ರ ಬಿಡಬೇಕು. ನಾನು ಓದಿರುವಂಥ ಕಾಲೇಜ್ ತೋರ್ಸೋಕ್ಕಾಗಲ್ಲ, ಆದರೆ ಮೈಂಡ್ ರೋಡು ತೋರಿಸ್ಬೇಕು. ಇಲ್ಲಿ ಹಿಂದೆ ಕೂತ್ಕೊಂಡಿರುವಂಥವ್ರು ಸ್ಟೂಡೆಂಟ್ಸು, ಟಿಕೆಟ್ ಸ್ಟೂಡೆಂಟ್ಸು. ಯಾಕಂದರೆ ಕಷ್ಟ ನನಗೂ ಗೊತ್ತು, ನೋಡ್ಕೊಂಡು ಬರ್ತಿದ್ರು. ಅದಕ್ಕೋಸ್ಕರ ನಾನು ಹೋಗೋ ಟೈಮಲ್ಲಿ ನಾನು ಅಲ್ಲಿ ಅದೇ ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ದೆ. ಮಾರ್ನಿಂಗು ಸೆಷನ್ನು, ಆಫ್ಟರ್ನೂನ್ ಸೆಷನ್ನು, ಈವ್ನಿಂಗ್ ಸೆಷನ್ 3 ಸೆಷನ್ಸ್ ಆಗ್ತಿತ್ತು. ನಡ್ಕೊಂಡು ಹೋಗಿ ಬರ್ತಿದ್ದೆ. ಈಗ ಅವ್ರು ನೋಡಿ ನನಗೆ ಹಳೆ ಡೇಸು ನೆನಪಾಗ್ತಿದೆ. ಗೈಸ್ ಇಲ್ಲಿ ಬೆಳಗ್ಗೆ ಮತ್ತು ಸಂಜೆ ವೆರಿ ಗುಡ್ ಸ್ಮೆಲ್ ಬರುತ್ತೆ. ಯಾವ ರೀತಿ ಅಂದರೆ ಶ್ರೀಗಂಧ ಮತ್ತು ನೀಲಗಿರಿಯ ಮರಗಳ ಸುಗಂಧ ಮತ್ತು ಸಖತ್ತಾಗಿ ಸ್ಮೆಲ್ ಬರುತ್ತೆ. ಹಾಗೆ ಫ್ರೆಂಡ್ಸ್, ಈಗ ರೈಟ್ ಸೈಡಲ್ಲಿ ಒಂದು ದೇವಸ್ಥಾನ ಬರುತ್ತೆ. ಆ ದೇವಸ್ಥಾನದಲ್ಲಿ ನಮಗೋಸ್ಕರ ಅಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡುವಂಥ ವ್ಯಕ್ತಿ ನಮ್ಮ ಕಷ್ಟ ನೋಡದೆ ಅವರಲ್ಲಿ ಪ್ರಸಾದ ಒಂದು ಬಕೆಟ್ 2 ಬಕೆಟ್ ಉಳಿಸ್ತಿದ್ರು. ನಾವು ಬಂದು ಅಲ್ಲಿ ತಿಂದು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಅಲ್ಲಿ ತಿಂದು ಹೋಗ್ತಿದ್ವಿ ಮತ್ತೆ ಹಾಸ್ಟೆಲ್ಗೆ. ಗೈಸ್ ಈಗ ಕಾಲೇಜ್ ಒಳಗೆ ಬಂದು ಅವರು ಅಲ್ಲೇ ಡ್ರಾಪ್ ಮಾಡಿದೆ ಕಾಲೇಜ್ ಒಳಗೇನೆ. ಮತ್ತು ಅಲ್ಲೇ ಬೈಕ್ನ ಪಾರ್ಕ್ ಮಾಡಿ ಮತ್ತು ಇಲ್ಲಿಂದ ಬಸ್ ಹತ್ತಬೇಕು. ಗೈಸ್ ಆಗಲೇ ನನಗೆ ಬೈಕ್ ಓಡಿಸಿ ಹೊಟ್ಟೆ ಜಾಸ್ತಿ ಹಸಿತಿತ್ತು. ಅದಕ್ಕೋಸ್ಕರ ನನಗೆ ಟೀ ಕಾಫಿ ಕುಡಿಯೋ ಅಭ್ಯಾಸ ಇಲ್ಲ. ಅದಕ್ಕೋಸ್ಕರ ಬ್ರೆಡ್ ತಿಂತಿದ್ದೀನಿ. ಗೈಸ್ ಇಲ್ಲಿಂದ ಮತ್ತೆ ಬಸ್ ಕ್ಯಾಚ್ ಮಾಡಿ ಬಸ್ ನಿಂತ್ಕೊಂಡು ಹೋಗ್ತಿದ್ದೆ. ಕಾಲು ನೋವ್ತಿತ್ತು ಒಂದು ಕಡೆ, ಯಾಕಂದರೆ ಆಲ್ರೆಡಿ ಕಾಲಿಗೆ ಇಂಜೂರ್ ಆಗಿದೆ. ನೀ ಪೇನ್ ಜಾಸ್ತಿ ಇತ್ತು. ನಿಂತ್ಕೊಂಡಿದ್ದೆ. ಮತ್ತು ಎಲ್ಲೋ ಖಾಲಿ ಆಯಿತು ಒಂದು ಸೀಟು, ಈಗ ಕೂತ್ಕೊಂಡಿದ್ದೀನಿ. ಇವಾಗಲೇ ಮೆಜೆಸ್ಟಿಕ್ ಬಂದೆ. ಇಲ್ಲಿಂದ ಮೆಟ್ರೋ ನಡ್ಕೊಂಡು ಮೆಟ್ರೋ ಸ್ಟೇಷನ್ ಹತ್ರ ಹೋಗ್ತಿದ್ದೀನಿ. ಮತ್ತು ಒಳಗೆ ನೋಡಿ ಹೆಂಗಿರುತ್ತೆ ತೋರಿಸ್ತೀನಿ. ಈಗ ಇಲ್ಲಿ ಟಿಕೆಟು ತೊಗೊತಿದ್ದೀನಿ. ಟಿಕೆಟ್ ತೊಗೊಂಡು ಮತ್ತೆ ಇಲ್ಲಿಂದ ಗೈಸ್ ಇಲ್ಲಿ ನೋಡಿ, ಈ ವಿಡಿಯೋದಲ್ಲಿ ಫುಲ್ ಕ್ಲಿಯರ್ ಕಾಣಿಸುತ್ತೆ ನನ್ನ ಕಾಲು ಹೆಂಗೆ ಕುಂತಾ ಇದ್ದೀನಿ ಅಂತ. ರೈಟ್ ಲೆಗ್ ಜಾಸ್ತಿ ಪೇನ್ ಇದೆ. ಗೈಸ್ ನಾನೀಗ ಮೆಟ್ರೋ ಟ್ರೈನ್ ಒಳಗಿದ್ದೀನಿ. ಆಲ್ಮೋಸ್ಟ್ ಫಸ್ಟ್ ಸ್ಟಾಪ್ ಇಳಿಬೇಕು ನಾನು ಇಲ್ಲಿಂದ. ಆಲ್ರೆಡಿ ಹೊರಗೆ ಬಂದೆ. ಈಗ ಹೊರಗೆ ಬರೋದಕ್ಕೆ ಕಾಯ್ದು ನೆಕ್ಸ್ಟ್ ಈಗ ನಾನು ವರ್ಕ್ ಮಾಡುವಂಥ ಪ್ಲೇಸಿಗೆ ಬಂದಿದ್ದೀನಿ. ಈಗ ನನ್ನ ಪಾರ್ಟ್ನರು ನನಗೇನಾದರೂ ಹೆಚ್ಚು ಕಡಿಮೆ ಆದರೆ ಇವ್ರು ನೋಡ್ಕೊಳ್ಳಿ, ಆಯಿತಾ? ತಲೆ ಕಚ್ಕೊಳ್ಳೋದ್ರಲ್ಲಿ ಹೆಚ್ಚು ಕಡಿಮೆ ಆಗುತ್ತಾ? ಹಾಂ, ಲೈಫ್ ಪಾರ್ಟ್ನರ್ ಅಲ್ಲಪ್ಪ ನಮ್ಗೆ. ಇದು ಒಂದು ಸೈಡ್ ವಿಡಿಯೋ ಆಗಿದೆ. ಆಲ್ಮೋಸ್ಟ್ ನಾನು 2.5 hours 2-3 hours ಜರ್ನಿ ಮಾಡ್ತೀನಿ ಡೈಲಿ, ಮಾರ್ನಿಂಗು ಆ್ಯಂಡ್ ಈವ್ನಿಂಗ್ ಆಲ್ಸೋ. ನೆಕ್ಸ್ಟ್